ಈ ಸಿನಿಮಾ ತನ್ನ ಹೆಸರನ್ನು ಬದಲಿಸಿಕೊಂಡಿದ್ದು 3 ಬಾರಿ. ಸೆನ್ಸಾರ್ ಮಂಡಳಿ ಹಾಕಿರುವ ಕಟ್ ಒಂದಲ್ಲ ಎರಡಲ್ಲ 127 ಬಾರಿ, ಅಂದರೆ 127 ಬಾರಿ ಸಿನಿಮಾದ ಬೇರೆ ಬೇರೆ ದೃಶ್ಯಗಳಿಗೆ ಕಟ್ ಮಾಡಲಾಗಿದೆ. ಕೊನೆಗೂ ಅದು ಥಿಯೇಟ್ರಿಗೆ ಬರಲಿಲ್ಲ, OTTಗೆ ಬಂತು, ಅಲ್ಲಿಂದನೂ 4 ದಿನಕ್ಕೆ ಹೊರಟೋಯಿತು. ಯಾವುದಿದು ಈ ಸಿನಿಮಾ? ಈ ಸಿನಿಮಾದಲ್ಲಿ ಇರುವ ವಿಷಯ ಏನು? ಭಾರತ ಸರ್ಕಾರ ಯಾಕೆ ಇದನ್ನು ನಿಷೇಧ ಮಾಡಲು ಮುಂದಾಗಿದೆ ಮತ್ತು ಜನರಿಗೆ ತಲುಪದಂತೆ ನೋಡಿಕೊಳ್ಳಲಾಗಿದೆ? ಈ ಸಮಸ್ಯೆ ಏನು? ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡೋಣ ವೀಕ್ಷಕರೇ. ಇದು ಸಿನಿಮಾ ಪಂಜಾಬ್ಗೆ ಸಂಬಂಧಪಟ್ಟಿರುವಂಥ ಸಿನಿಮಾ. ಪಂಜಾಬ್ನ ಜನಪ್ರಿಯ ನಟ ದಿಲ್ಜಿತ್ ದೋಸಾಂಜ್ ಅವರು ನಟನೆ ಮಾಡಿರುವಂತಹ ಸಿನಿಮಾ. ಅರ್ಜುನ್ ರಾಮ್ಪಾಲ್ ಅವರು ಕೂಡ ಪ್ರಮುಖ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವಂಥ ಸಿನಿಮಾ. ಆ್ಯಕ್ಚುಲಿ ಪಂಜಾಬಿನ ಸಿನಿಮಾ, ಸಂಗೀತ, ಸಾಹಿತ್ಯ ಬಹಳ ಬೇಗ ದೇಶಾದ್ಯಂತ ಮುಟ್ಟುತ್ತೆ. ಆದರೆ ಈ ಸಿನಿಮಾ ಯಾರಿಗೂ ಮುಟ್ಟಿಲ್ಲ. OTTಗೆ ಬಂದ 4 ದಿನದಿಂದ ಅಲ್ಲಿಂದನೂ ಎತ್ತಂಗಡಿ ಆಯಿತು. ಈಗ ಅಲ್ಲಲ್ಲಿ ಸಿಕ್ಕಿರುವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫ್ರೀಯಾಗಿ ಸ್ಟ್ರೀಮ್ ಆಗ್ತಿದೆ. ಆದರೆ ಇದು ಸಿನಿಮಾಗಿ ಹೆಸರು ಮಾಡಿಲ್ಲ, ಚರ್ಚೆಯಾಗಿ ಹೆಸರು ಮಾಡ್ತಾ ಇದೆ. ಈ ಚರ್ಚೆ ಏನು ಅನ್ನುವಂಥದ್ದು ಕೂಡ ಇವತ್ತು ಪ್ರಮುಖ ಆಗುತ್ತೆ. ವೀಕ್ಷಕರೇ, ಈ ಸಿನಿಮಾದ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ರೆ 1990ರ ದಶಕದ ಪಂಜಾಬ್ಗೆ ಹೋಗಲೇಬೇಕಾಗತ್ತೆ. ಯಾಕಂದರೆ 1995ರಲ್ಲಿ ಪಂಜಾಬ್ನ ಒಬ್ಬರು ಮಾನವ ಹಕ್ಕುಗಳ ಹೋರಾಟಗಾರ ಜಸ್ವಂತ್ ಸಿಂಗ್ ಕಾಲ್ರಾ ಎನ್ನುವವರು ಅಪಹರಣಕ್ಕೊಳಗಾಗ್ತಾರೆ. ಮತ್ತೆ ಅವರು ಸಿಗಲಿಲ್ಲ, ಅಂದರೆ ಅವ್ರನ್ನ ಪೊಲೀಸರು ಎತ್ತಾಕೊಂಡು ಹೋದ್ರು ಅಂತ ಹೇಳ್ತಾರೆ. ಆಮೇಲೆ ಅವರು ವಾಪಸ್ ಮನೆಗೆ ಬರಲೇ ಇಲ್ಲ, ಅವರ ಮೃತದೇಹನೂ ಸಿಕ್ಕಿಲ್ಲ. ಈ ಒಂದು ವಿಷಯ ದೊಡ್ಡ ಮಟ್ಟಿನ ಚರ್ಚೆ ಆಯಿತು, ಜಾಗತಿಕ ಮಟ್ಟದಲ್ಲೂ ಚರ್ಚೆ ಆಯಿತು, ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರಿತು. CBI ತನಿಖೆಗೆ ಕೋರ್ಟ್ ಆದೇಶಿಸಿತು. CBI ತನಿಖೆ ಮಾಡಿ ವರದಿ ಕೊಡ್ತು. 2007ರಲ್ಲಿ ಈ ಪ್ರಕರಣದ ತೀರ್ಪು ಬಂತು. 7 ಪೊಲೀಸು ಅಧಿಕಾರಿಗಳು ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೂ ಕೂಡ ಒಳಪಟ್ಟರು. ಹೀಗೆ ಜಸ್ವಂತ್ ಸಿಂಗ್ ಕಾಲ್ರಾ ಎಂಬವರಿಗೆ ಸೇರಿದಂಥ, ಅಂದರೆ ಅವರು ಮೂಲದಲ್ಲಿ ಬ್ಯಾಂಕ್ ಉದ್ಯೋಗಿ ಆಗಿದ್ದವರು, ಅವರು ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಬದಲಾಗಿ ಬೇರೆ ಬೇರೆ ದೇಶಗಳಲ್ಲಿ ನಡೆಸಿದ ಭಾಷಣ ಹಾಗೂ ದೇಶದಲ್ಲಿ ನಡೆಸಿರುವಂತಹ ನಾನಾ ಒಂದು ಹೋರಾಟಗಳ ಹಿನ್ನೆಲೆಯಲ್ಲಿ ಕೂಡಿರುವ ಈ ಒಂದು ಕಥಾನಕವನ್ನು ಹೊಂದಿರುವ ಚಿತ್ರ ಈಗ ಬ್ಯಾನ್ ಆಗಿ ಮೂಲೆ ಸೇರಿದೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸರ್ಕಾರದ ಹಸ್ತಕ್ಷೇಪ ಮತ್ತು ಕಲಾ ಮಾಧ್ಯಮದ ಮೇಲಿನ ಒಂದು ಸವಾರಿ ಎನ್ನುವಂತಹ ಚರ್ಚೆಗೆ ಕಾರಣ ಆಗಿದೆ. ವೀಕ್ಷಕರಿಗೆ ಮೊದಲಾಗಿ ಹೇಳೋದಿದ್ರೆ 1900 ದಶಕದ ಕಾಲದಲ್ಲಿ ಪಂಜಾಬ್ ಅನ್ನುವಂತಹ ರಾಜ್ಯ ಬಹಳ ಒಂದು ಆಂತರಿಕ ಸಮಸ್ಯೆ, ಅಂದರೆ ಕಾನೂನು ವ್ಯವಸ್ಥೆಗಳ ಸಮಸ್ಯೆಯಿಂದ ನಲುಗಿ ಹೋಯಿತು. ಅಕ್ಷರಶಃ ಒಂದು ಕಡೆ ಖಲಿಸ್ತಾನಿ ಉಗ್ರರು, ಇನ್ನೊಂದು ಕಡೆ ಪೊಲೀಸರು, ಇನ್ನೊಂದು ಕಡೆ ನಾಗರಿಕರು. ಈ 3 ವ್ಯವಸ್ಥೆಗಳ ನಡುವಿನ ಸಂಘರ್ಷ ಆ ರಾಜ್ಯವನ್ನ ರಣರಂಗ ಆಗಿಸಿತ್ತು. ಹಾಗೂ ಅಂತಿಮವಾಗಿ ಅಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ಆಗಿನ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಮಾಡಬೇಕಾಯಿತು. ನಂತರದಲ್ಲಿ ಆಪರೇಷನ್ ರೋಸ್ವುಡ್ ಅನ್ನುವಂತಹ ಕಾರ್ಯಾಚರಣೆ ಕೂಡ ಮುಂದುವರಿಸಬೇಕಾಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಉಗ್ರರನ್ನ ಪೊಲೀಸರು ಎನ್ಕೌಂಟರ್ ಮಾಡಿ ಅವರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಅದಕ್ಕೆ ಸಾಕಷ್ಟು ದಾಖಲೆಗಳು ಇದ್ದಾವೆ. ಇದರ ಜೊತೆಗೆ ಆ ರಾಜ್ಯದಲ್ಲಿ ಪೊಲೀಸರ ಸರ್ವಾಧಿಕಾರದ ಕಾರಣಕ್ಕೆ ಸಾಕಷ್ಟು ಮಂದಿಯ, ಅಂದರೆ ಸಾಕಷ್ಟು ಅಮಾಯಕರ ಜೀವ ಕೂಡ ಹೋಗಿದೆ. ನಕಲಿ ಎನ್ಕೌಂಟರ್ಗಳು ನಡೆದಿದ್ದಾವೆ. ಯುವಕರು ಈ ನಾಪತ್ತೆಯಾಗಿದ್ದಾರೆ, ವಾಪಸ್ ಮನೆಗೆ ಬರಲಿಲ್ಲ. ಈ ರೀತಿಯ ಹಲವಾರು ಚರ್ಚೆಗಳು ನಡೀತಾನೆ ಇದ್ದಾವೆ. ಈ ಸಿನಿಮಾ ಜಸ್ವಂತ್ ಸಿಂಗ್ ಕಾಲ್ರಾ ಅವರು ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಏನು ಮಾಡಿದ್ರು, ಕೆನಡಾದಲ್ಲಿ ಹೋಗಿ ಏನು ಭಾಷಣ ಮಾಡಿದ್ರು, ಇನ್ನಿತರ ವಿಚಾರಗಳನ್ನು ಹೊಂದಿದೆ. ಅದೇ ರೀತಿ 1980ರ ಸಂದರ್ಭದಲ್ಲಿ ನಡೆದಿರುವಂಥ ಆಪರೇಷನ್ ಬ್ಲೂ ಸ್ಟಾರ್ ಹಾಗೂ ಆಪರೇಷನ್ ರೋಸ್ವುಡ್ ನಂತರದ ಪಂಜಾಬ್ನ ಪರಿಸ್ಥಿತಿಯನ್ನು ಕೂಡ ವಿವರಿಸಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಸಾಕಷ್ಟು ಮಂದಿ ಈಗಾಗಲೇ, ಅಂದರೆ OTTಯಲ್ಲಿ ಒಂದು 4 ದಿನಗಳ ಕಾಲ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿದ ನಂತರದಲ್ಲಿ ಅದಕ್ಕೆ ಏಕಾಏಕಿ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಯಿತು. ಕೊನೆಗೆ ಭಾರತ ಸರ್ಕಾರ ಈ ಸಿನಿಮಾ ಇಲ್ಲಿನ ಭಾರತೀಯರು ನೋಡೋದಕ್ಕೆ ಲಾಯಕ್ಕಲ್ಲ, ತಕ್ಕುದದ್ದಲ್ಲ, ಇದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಒಂದು ಸಿನಿಮಾ ಅನ್ನುವ ಒಂದು ತೀರ್ಮಾನವನ್ನು ಕೈಗೊಂಡು OTT ಪ್ಲಾಟ್ಫಾರ್ಮಿನಿಂದ ಕೂಡ ಹೊರಗೆ ತೆಗೆಯುವಂತೆ ಮಾಡಿದೆ. ವೀಕ್ಷಕರೇ, ನಾನು ಈಗಾಗಲೇ ಹೇಳ್ದಂಗೆ ಉಗ್ರರನ್ನ ಮಟ್ಟ ಹಾಕೋದಿಕ್ಕೆ, ಅಂದ್ರೆ ಖಲಿಸ್ತಾನಿ ಉಗ್ರರು, ಅಂದ್ರೆ ಭಾರತದ ಶಿರಭಾಗದಲ್ಲಿರುವಂತಹ ಈ ಪಂಜಾಬ್ ರಾಜ್ಯದಲ್ಲಿ ಖಲಿಸ್ತಾನಿ ಉಗ್ರರ ಅಟ್ಟಹಾಸ ಮಿತಿ ಮೀರ್ತಿದ್ದಂಗೆ ಆಗಿನ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ KPS ಗಿಲ್ ಅವರನ್ನ ಆ ರಾಜ್ಯದ DGP ಆಗಿ ನೇಮಕ ಮಾಡಿದ್ರು. ಅವರು ಹಲವಾರು ಕಠಿಣ ಕ್ರಮಗಳನ್ನ ಕೈಗೊಂಡ್ರು. ಜೊತೆಗೆ ಉಗ್ರರನ್ನ ಹಿಡಿದುಕೊಟ್ಟವರಿಗೆ ಅಥವಾ ಮಟ್ಟ ಹಾಕಿದವರಿಗೆ ಒಂದು ಮೊತ್ತದ ಬಹುಮಾನವನ್ನು ಕೂಡ ಘೋಷಿಸಿತು. ಈ ಒಂದು ಒಟ್ಟು ಯೋಜನೆಗಾಗಿ 1.13 ಕೋಟಿ ರೂಪಾಯಿಯನ್ನು ಕೂಡ ಸರ್ಕಾರ ವಿನಿಯೋಗಿಸಿತ್ತು.
ಈ ಒಂದು ಆ ಸಂದರ್ಭದಲ್ಲಿ ನಡೆದಿರುವಂತಹ ಪೊಲೀಸರ ಕ್ರೌರ್ಯವೇ ಆ ಪಂಜಾಬ್ನ ಒಂದು ಅಶಾಂತಿಗೆ ಕಾರಣ ಅನ್ನುವ ಮಾತುಗಳು ಮತ್ತು ಮಾನವ ಹಕ್ಕುಗಳ ದಮನ ಆಗ್ತಿರೋ ಅನ್ನುವಂತಹ ಮಾತುಗಳಿಗೂ ಕೂಡ ಕಾರಣ ಇತ್ತು. ಈ ಸಂದರ್ಭದ ಕಥೆಯನ್ನು ಸಿನಿಮಾದಲ್ಲಿ ಸೇರಿಸಿರುವ ಕಾರಣ ಹಲವಾರು ಅಂಶಗಳು ಈಗ ಏನು ಖಲಿಸ್ತಾನಿ ಉಗ್ರರು ಬೇರೆ ಬೇರೆ ಕಡೆ ವ್ಯಾಪಿಸಿಕೊಂಡಿದ್ದಾರೆ, ಪಂಜಾಬ್ ಸೇರಿದಂತೆ ಕೆನಡಾ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ವ್ಯಾಪಿಸಿಕೊಂಡಿದ್ದಾರೋ ಅವರಿಗೆ ಪೂರಕವಾದ ಅಂಶಗಳು ಈ ಸಿನಿಮಾದಲ್ಲಿ ಸೇರ್ಕೊಂಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ಹೀಗಾಗಿ ಅದನ್ನು ಸರ್ಕಾರ ರಾಷ್ಟ್ರೀಯ ಭದ್ರತೆಗೆ ವಿರುದ್ಧವಾದ ವಿಚಾರ ಅನ್ನುವ ಕಾರಣಕ್ಕೆ ಬ್ಯಾನ್ ಮಾಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ ವೀಕ್ಷಕರೇ. ಈಗ ಜಸ್ವಂತ್ ಸಿಂಗ್ ಕಾಲ್ರಾ ಅವರ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾದ ಅವರು ಪ್ರಮುಖ ಒಂದು ವ್ಯಕ್ತಿಯಾಗಿರ್ತಾರೆ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಅವರು ಸಿನಿಮಾವಿಡೀ ವ್ಯಾಪಿಸ್ತಾರೆ ಕೂಡ. ಆ ಸಿನಿಮಾದಲ್ಲಿ ಅವರು ಮೊದಲು ಬ್ಯಾಂಕ್ ಉದ್ಯೋಗಿ ಆಗಿದ್ದವರು, ನಂತರ ಈ ಒಂದು ಹತ್ಯಾಕಾಂಡ ಅಂತ ಪೊಲೀಸರಿಂದ ನಡೆದಿರುವಂತಹ ಹತ್ಯಾಕಾಂಡ ಅಂತ ಏನು ಹೇಳಲಾಗ್ತಿದೆಯೋ, ಆರೋಪಿಸಲಾಗ್ತಿದೆಯೋ ಅದರ ಬಗ್ಗೆ ಅವರು ಬೇರೆ ಬೇರೆ ಹಂತದಲ್ಲಿ ತನಿಖೆ ಮಾಡಲು ಆರಂಭ ಮಾಡ್ತಾರೆ. ಅಂದರೆ ಆ ಹಂತದಲ್ಲಿ CBI ಕೂಡ ಒಂದು ತನಿಖೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸುಮಾರು 2,000ಕ್ಕೂ ಅಧಿಕ ಯುವಕರ ಮೃತದೇಹಗಳು ಬೇರೆ ಬೇರೆ ಶವಾಗಾರಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾತುಗಳು ಕೇಳಿಬಂದವು. ಅಂದರೆ CBI ವರದಿಯಲ್ಲಿ ಈ ಮಾಹಿತಿಯನ್ನು ಉಲ್ಲೇಖಿಸಲಾಗಿತ್ತು ಕೂಡ. ಆದರೆ ಕಾಲ್ರಾ ಅವರ ಪ್ರಕಾರ ಆ ಸಂದರ್ಭದಲ್ಲಿ ಪಂಜಾಬಿನ 25,000ಕ್ಕೂ ಅಧಿಕರು ನಾಪತ್ತೆಯಾಗಿದ್ದಾರೆ, ಪೊಲೀಸರ ನಕಲಿ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ, ಹಾಗೂ ಪೊಲೀಸರ ಏನು ಕ್ರೌರ್ಯಕ್ಕೆ ಅವರು ಮನೆಗೆ ವಾಪಸ್ ಬಂದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದವು ವೀಕ್ಷಕರೇ. ಈ ಒಂದು ಆರೋಪವೇ ಅವರ ಒಂದು ದೇಶ ವಿರೋಧಿ ಅಂದರೆ ಸರ್ಕಾರ ವಿರೋಧಿ ಹೇಳಿಕೆಯ ರೀತಿಯಲ್ಲಿ ಬಿಂಬಿತ ಆಯಿತು, ಹಾಗೂ ನಂತರದಲ್ಲಿ ಅವರು ನಾಪತ್ತೆ ಆಗೋದಕ್ಕೂ ಕೂಡ ಕಾರಣ ಆಯಿತು ವೀಕ್ಷಕರೇ. ਅਸਲ 'ਚ ਬਾਬਰੀ ਮਸਜਿਦ ਦਾ ਸ਼ਹੀਦ ਹੋਣਾ ਹਿੰਦੁਸਤਾਨ ਦੇ ਸੋ ਕਾਲਡ ਸੈਕੂਲਰਿਜ਼ਮ ਦਾ ਮਰਨਾ ਸੀਗਾ, ਤੇ ਉਸ ਤੋਂ ਬਾਅਦ ਜੋ ਕੁਝ ਵਾਪਰ ਰਿਹਾ ਹੈ ਇਹ ਸੁਭਾਵਿਕ ਹੀ ਆ ਕਿ ਹੁਣ ਉਹ ਜਿਹੜਾ ਰਾਮ ਰਾਜ ਸੈਕੂਲਰਿਜ਼ਮ ਦੇ ਨਾਂ ਦਾ ਪਰਦਾ ਪਾਈ ਬੈਠਾ ਸੀ, ਉਹ ਪਰਦਾ ਸ੍ਰੀ ਅਕਾਲ ਤਖਤ ਸਾਹਿਬ ਦੇ ਉੱਤੇ ਗੋਲਾਬਾਰੀ ਹੋਣ ਤੇ ਜਾਂ ਬਾਬਰੀ ਮਸਜਿਦ ਦੇ ਸ਼ਹੀਦ ਹੋਣ ਤੋਂ ਬਾਅਦ ਲੈ ਚੁੱਕਾ ਹੈ. ಅಂದಾಗೆ ಜಸ್ವಂತ್ ಸಿಂಗ್ ಕಾಲ್ರಾ ಅವರು ಆ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ಮಾನವ ಹಕ್ಕುಗಳ ಹೋರಾಟದ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ರು. ಈ ದಾಖಲೆ ಭಾರತ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಒಂದು ರೀತಿಯ ಆತಂಕ ಸೃಷ್ಟಿ ಮಾಡಿತು ಅಂದ್ರೆ, ಕೆನಡಾ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಆ ಒಂದು ದಾಖಲೆಗಳು ಚರ್ಚೆಗೆ ಒಳಪಡಿತು ಮತ್ತು ಇಡೀ ವಿಶ್ವದ ಬೇರೆ ಬೇರೆ ನಾಯಕರ ಗಮನ ಪಂಜಾಬ್ ಕಡೆ ಹರಿಯೋದಕ್ಕೆ ಕಾರಣವಾಯಿತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಮಾನವ ಹಕ್ಕುಗಳ ಉಲ್ಲಂಘನೆ ಪಂಜಾಬ್ನಲ್ಲಿ ನಡೀತಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದು, ಹೀಗಾಗಿ ಕಾಲ್ರಾ ಅವರ ಮಾತುಗಳು ಭಾರತ ಸರ್ಕಾರಕ್ಕೆ ಒಂದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುವಂತ ಮಾತುಗಳಾಗಿ ಪರಿವರ್ತನೆ ಆಯಿತು ವೀಕ್ಷಕರೇ. ಇನ್ನು ಮೂಲ ವಿಚಾರಕ್ಕೆ ಬರೋದಾದ್ರೆ, 1995ರಲ್ಲಿ ಜಸ್ವಂತ್ ಸಿಂಗ್ ಕಾಲ್ರಾ ಅವರು ಕೆನಡಾದ ಪಾರ್ಲಿಮೆಂಟ್ ಅಂದ್ರೆ ಅಲ್ಲಿನ ಸಂಸತ್ ಭವನಕ್ಕೆ ಹೋಗಿ ಒಂದು ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಚಾರವನ್ನ ಮುಂದಿಟ್ಕೊಂಡು ಐ ಚಾಲೆಂಜ್ ದ ಡಾರ್ಕ್ನೆಸ್ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಮಾತು ವಿಶ್ವವ್ಯಾಪಿಯಾಗಿ ಅದು ಹರಡಿತ್ತು, ಹಾಗೂ ಭಾರತಕ್ಕೆ ಇದರ ಬಿಸಿ ತಕ್ಷಣವೇ ಅಂದರೆ ಅದರ ಒಂದು ವಾರ್ತೆ ಭಾರತಕ್ಕೆ ತಲುಪಿತ್ತು. ಇದು ಅಪಾಯಕಾರಿ ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ತಿಳಿಯಿತು ವೀಕ್ಷಕರೇ. ಅಂದಾಗೆ ಅವರು ಕೆನಡಾದಿಂದ ವಾಪಸ್ ಬಂದವರು 1995ರ ಸೆಪ್ಟೆಂಬರ್ 5ರಂದು ತಮ್ಮ ಮನೆಯ ಮುಂದೆ ಕಾರು ತುಳಿತಾ ಕೂತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದಂತಹ ಪೊಲೀಸರು ಅವರನ್ನು ಕರ್ಕೊಂಡು ಹೋದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. CBI ತನಿಖೆಯಲ್ಲೂ ಕೂಡ ಅದು ದಾಖಲಾಗಿದೆ. ಅಲ್ಲಿಂದ ನಂತರ ಅವರು ವಾಪಸ್ ಬಂದಿಲ್ಲ, ಅವರನ್ನ ಪೊಲೀಸರೇ ಕೂಡಿ ಇಟ್ಟು ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿಬಂದು, ಇದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೇ ತನಿಖೆಗಳು ನಡೆದವು ವೀಕ್ಷಕರೇ. ಸುದೀರ್ಘ ಕಾಲದ ನ್ಯಾಯಾಲಯದ ವಿಚಾರಣೆ ಬಳಿಕ ಅಂದ್ರೆ 2005ರಲ್ಲಿ ಮತ್ತು 2007ರಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ತೀರ್ಪು ಬಂತು. ಆ ತೀರ್ಪು ಅಲ್ಲಿ ಜಸ್ವಂತ್ ಸಿಂಗ್ ಕಾಲ್ರಾ ಅವರ ಹತ್ಯೆ ಪ್ರಕರಣದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ತಪ್ಪಿತಸ್ಥರು ಅನ್ನುವಂತಹ ಒಂದು ಆದೇಶ ಬಂತು. ಜೊತೆಗೆ 6 ಪೊಲೀಸ್ ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಯಿತು. ಅದೇ ರೀತಿ ಹೀಗಾಗಿ ಆ ಒಂದು ಪ್ರಕರಣ ಜಸ್ವಂತ್ ಸಿಂಗ್ ಕಾಲ್ರಾ ಅವರ ನಾಪತ್ತೆ ಹಾಗೂ ಹತ್ಯೆ ಪ್ರಕರಣ ಭಾರತೀಯ ಮಾನವ ಹಕ್ಕು ಉಲ್ಲಂಘನೆಯ ವಿಚಾರಕ್ಕೆ ಬಂದಾಗ ಪ್ರಮುಖ ಒಂದು ಪ್ರಕರಣವಾಗಿ ಮಾರ್ಪಟ್ಟಿದೆ ವೀಕ್ಷಕರ, ಮತ್ತು ಇವಾಗಲೂ ಕೂಡ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ವೀಕ್ಷಕರ. ಈಗ ಜಸ್ವಂತ್ ಸಿಂಗ್ ಕಾಲ್ರಾ ಅವರ ವಿಚಾರ ಮುಗಿಯಿತು. ಇನ್ನು ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾ 3 ಬಾರಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿತ್ತು. ಮೊದಲ ಹೆಸರು ಗಲ್ಲಾ ಗೌರ್ ಅನ್ನೋ ಹೆಸರದಲ್ಲಿ ಈ ಸಿನಿಮಾ ರಿಜಿಸ್ಟರ್ ಆಗಿತ್ತು. ಅದರ ಪ್ರಕಾರ ಅದು ಪಂಜಾಬಿನಲ್ಲಿ ನಡೆದಿರುವಂತಹ ಒಂದು ಹತ್ಯೆ ಪ್ರಕರಣ, ಅದು ಪೊಲೀಸ್ ಕ್ರೌರ್ಯ ಅನ್ನುವಂಥ ಒಂದು ಹೆಸರನ್ನ ಸೂಚಿಸುವಂತ ಪದ ಆಗಿತ್ತು. ನಂತರ ಅದಕ್ಕೆ ಆಕ್ಷೇಪ ಬಂದ ಕಾರಣ
ಪಂಜಾಬ್ 95 ಅನ್ನುವ ಹೆಸರಲ್ಲಿ ಅದು ಸಿನಿಮಾ ಸರ್ಟಿಫಿಕೇಟ್ಗೆ ಹೋಯ್ತು. ಅಲ್ಲೂ ಕೂಡ ಆಕ್ಷೇಪಗಳು ಕೇಳಿ ಬಂದು ನಂತರ ಅದು OTTಗೆ ಬರುವಾಗ ಸತ್ಲೂಜ್ ಅನ್ನೋ ಹೆಸರಲ್ಲಿ ಪ್ರಕಟ ಆಯಿತು ಮತ್ತು ಜನರ ವೀಕ್ಷಣೆಗೆ ಸ್ಟ್ರೀಮಿಂಗಿಗೆ ಲಭ್ಯ ಆಯಿತು. ಆದರೆ ಸತ್ಲೂಜ್ ಅನ್ನೋ ಹೆಸರು ಪ್ರಕಟ ಆಗಿ ಅದು OTTಗೆ ಬಂದ ನಂತರವೂ ಅದು ಹೆಚ್ಚು ದಿನ ಉಳಿಲಿಲ್ಲ. ಆದರೆ ಅದಕ್ಕಿಂತ ಮೊದಲು ನಾನು ಹೇಳೋದಾದರೆ, ಮೊದಲ ಹಂತದಲ್ಲಿ ಈ ಸೆನ್ಸರ್ ಮಂಡಳಿ ಏನು ಮಾಡ್ತು ಅಂದರೆ ಒಂದು 21 ಕಟ್ಟುಗಳಿಗೆ ಸೂಚನೆ ಕೊಟ್ಟಿತ್ತು ಈ ಸಿನಿಮಾದ ಬಗ್ಗೆ. ಆದರೆ ಸಿನಿಮಾ ನಿರ್ದೇಶಕರಾಗಿರುವಂತಹ ತೇರಾನಿ ಸಿಂಗ್ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಚರ್ಚೆ ನಡೀತು, ಮಾತುಕತೆಗಳು ಕೂಡ ನಡೆದವು. ಮೊದಲು 21ರಲ್ಲಿತ್ತು, ನಂತರ ಅದು 38ಕ್ಕೆ ಏರಿತು, ನಂತರ ಅದು 45ಕ್ಕೆ ಬಂತು, ಆಮೇಲೆ 87ಕ್ಕೆ ಹೋಯಿತು. ಅಂತಿಮವಾಗಿ ಸೆನ್ಸಾರ್ ಮಂಡಳಿ ಹೇಳಿರುವಂಥದ್ದು 177 ಬಾರಿ ಕತ್ತರಿ ಪ್ರಯೋಗ ಮಾಡಿ ಇಲ್ಲಿ ಈ ಅಂಶಗಳನ್ನು ತೆಗಿಲೇಬೇಕು ಅನ್ನೋಂಥ ತಾಕೀತನ್ನ ಮಾಡ್ತು. ಇದೇ ವಿವಾದಕ್ಕೆ ಪ್ರಮುಖ ಕಾರಣ ಆಯಿತು. ಯಾಕಂದ್ರೆ ತೇರಾನಿ ಸಿಂಗ್ ಅವರು ಏನು ಅಂದ್ರೆ ಕೊನೆಯಲ್ಲಿ ಈ ಸಿನಿಮಾ ಮೂಲ ಒಂದು ಆಶಯವನ್ನು ಕಳ್ಕೊಂಡಿದೆ, ಮೂಲ ಕಥೆಯನ್ನು ಕೂಡ ಕಳ್ಕೊಂಡಿದೆ. ಹೀಗಾಗಿ ನಾನು ಅದನ್ನ ಬೆಳ್ಳಿ ತೆರೆಯಲ್ಲಿ ಅಂದ್ರೆ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲ್ಲ, OTTಗೆ ನೇರವಾಗಿ ಹೋಗ್ತೀನಿ ಅನ್ನುವ ಮಾತನ್ನು ಹೇಳಿದ್ರು. ಅಂತೆಯೇ ಜಿ OTTಯಲ್ಲಿ ಅದು ಪ್ರಕಟ ಆಯಿತು. ಜೊತೆಗೆ ಆ ಸಂದರ್ಭದಲ್ಲಿ ಸತ್ಲೂಜ್ ಅನ್ನುವ ಹೆಸರಿನೊಂದಿಗೆ ಬಂತು. ವೀಕ್ಷಕರ, ಇಲ್ಲೇ ಇರುವಂತ ಪ್ರಮುಖ ವಿಚಾರ ಏನಂದ್ರೆ, ಬೆಳ್ಳಿ ತೆರೆಗೆ ಅಂದ್ರೆ ಥಿಯೇಟರ್ಗೆ ಬರುವ ಸಂದರ್ಭದಲ್ಲಿ ಸೆನ್ಸಾರ್ ಮಂಡಳಿಯ ಕಟ್ ಆಗಲೇಬೇಕಾಗತ್ತೆ. ಆದರೆ OTTಗೆ ಬರುವ ಸಂದರ್ಭದಲ್ಲಿ ಅವೆಲ್ಲವನ್ನ ಮೀರಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಇದೆ. ಆದರೂ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ IT ಕಾಯ್ದೆ ಕೂಡ ಇದೆ. ಈ ಕಾಯ್ದೆಯಡಿ ಸಿನಿಮಾವನ್ನ ನಿರ್ಬಂಧಿಸುವ ಅಥವಾ ಕಟ್ ಮಾಡುವಂತ ಅವಕಾಶ ಕೂಡ ಇದೆ. ಆದರೆ ನಿರ್ದೇಶಕರಾಗಿರುವಂತಹ ತೇರಾನಿ ಸಿಂಗ್ ಇಲ್ಲೊಂದು ಬುದ್ಧಿವಂತಿಕೆ ಪ್ರದರ್ಶಿಸಿದ್ರು. ಮೇನ್ ಅಂದ್ರೆ ಥಿಯೇಟರ್ಲ್ಲಿ ಬಿಡುಗಡೆ ಮಾಡಿದ್ರೆ ಕಟ್ಟಾಗಿರೋ 177 ಬಾರಿ ಕತ್ತರಿ ಪ್ರಯೋಗ ಆಗಿರೋ ಸಿನಿಮಾವನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಸಂಪೂರ್ಣ ಸಿನಿಮಾ ಬರಬೇಕಿದ್ರೆ OTTಯೇ ಬೆಸ್ಟ್ ಅನ್ನೋ ಒಂದು ಆಯ್ಕೆಯನ್ನು ಅವರು ತೆಗೆದುಕೊಂಡ್ರು. ಆದರೆ ಸರ್ಕಾರ ಈ ಸಂದರ್ಭದಲ್ಲಿ ಸುಮ್ಮನೆ ಇರಲಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಗೆ ಒಂದು ಧಕ್ಕೆ ಅನ್ನುವಂಥ ಕಾರಣವನ್ನ ಮುಂದಿಟ್ಟುಕೊಂಡು ಸಿನಿಮಾವನ್ನ OTT ವೇದಿಕೆಯಿಂದ ಕೆಳಗಿಳಿಸಿತು. ವೀಕ್ಷಕರೇ, ಈಗ ಈ ಸಿನಿಮಾದ ಪರ ವಿರೋಧ ವಾದವನ್ನು ಕೂಡ ಆಲಿಸುವುದು ಉತ್ತಮ. ಯಾಕಂದ್ರೆ ಸಿನಿಮಾಗೆ ವಿರೋಧ ಇರುವಂಥವರು ಹೇಳುವ ಮೊದಲ ಒಂದು ಹೇಳಿಕೆನೇ ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ವಿರೋಧ ಅಂದ್ರೆ ಖಲಿಸ್ತಾನಿ ಉಗ್ರರು ಈಗ ಪ್ರಪಂಚಾದ್ಯಂತ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ತನ್ನ ವ್ಯವಸ್ಥೆಯನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿಯ ಸಿನಿಮಾದಲ್ಲಿ ತೋರಿಸುವಂತ ಕೆಲವು ಸೀನ್ಗಳು ಅವರಿಗೆ ಪ್ರೇರಣೆ ಆಗಬಹುದು, ಅಥವಾ ಅದನ್ನೇ ತೋರಿಸಿ ಅವರು ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ವ್ಯವಸ್ಥೆಗೆ ಅಂದ್ರೆ ಸ್ವಾಯತ್ತತೆಗೆ ಧಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಬಹುದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಒಂದು ಸೀಮಿತ ಅಂದ್ರೆ ಅಲ್ಲಿ ಪಂಜಾಬಲ್ಲಿ ನರಮೇಧ ಮತ್ತು ಹತ್ಯಾಕಾಂಡ ನಡೀತಂತ ಏನು ಆರೋಪ ಮಾಡ್ತಿದ್ದಾರೋ ಆ ಸಂದರ್ಭದಲ್ಲಿ ಖಲಿಸ್ತಾನಿ ಉಗ್ರರಿಂದ ಕೂಡ ಅಲ್ಲಿನ ಜನರಿಗೆ ಮತ್ತು ಪೊಲೀಸರಿಗೆ ಸಾಕಷ್ಟು ತೊಂದರೆಗಳಾಗಿವೆ. ಹೀಗಾಗಿ ಒಂದು ವಾದವನ್ನ ಮಾತ್ರ ಮುಂದಿಟ್ಕೊಂಡು ಸಿನಿಮಾವನ್ನ ರಚಿಸಿ ಪಂಜಾಬ್ನ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂಥದ್ದು ಅಥವಾ ಭಾರತ ಸರ್ಕಾರದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂತಹ ಒಂದು ಸಿನಿಮಾವನ್ನ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಾದ ಅವರದಾಗಿದೆ. ಇನ್ನು ವಿಶೇಷವಾಗಿ ಗಮನಿಸೋದಾದ್ರೆ, ಇಷ್ಟು ಘಟನೆಗಳಾಗಿರುವಂಥದ್ದು ಅಂದ್ರೆ 80 ಮತ್ತು 90ರ ದಶಕಗಳಲ್ಲಿ ಆಗಿರುವಂತಹ ಘಟನೆ ನಡೆಯುವಾಗ ಆ ಸಂದರ್ಭದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಅಂದ್ರೆ ನಂತರದಲ್ಲಿ UPA ಸರ್ಕಾರ ಬಂತು. ಈಗ BJP ಮತ್ತು NDA ಸರ್ಕಾರ ಇದೆ. ಆದರೂ ರಾಷ್ಟ್ರೀಯ ಹಿತಾಸಕ್ತಿ ಎನ್ನುವ ಕಾರಣಕ್ಕೆ BJP ಕೂಡ ಈ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ಜನ ನೋಡಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ ಮತ್ತು ಅದಕ್ಕೆ OTT ಇಂದನೂ ಕೂಡ ಅದನ್ನು ತೆಗೆದುಹಾಕಿದೆ. ವೀಕ್ಷಕರೇ, ਇਹ ਕਹਿਣ ਵਾਲਾ ਵੀ ਫਿਲਮ ਦਿਖਾਈ ਜਾਣੀ ਚਾਹੀਦੀ ਹੈ, ਨਹੀਂ ਜੇ ਉਹ ਫਿਲਮ ਜਿਹੜੀ ਆ ਉਹਨਾਂ ਨੇ ਆਪ ਸਾਰੇ ਪਾਤੀ। ਦਲਜੀਤ ਨੇ ਜਦੋਂ ਇਹ ਕਹਿਤਾ, ਦੇਖੋ ਨਾ ਉਹਦੇ ਵਿੱਚ ਹੀ ਮੁਸ਼ਕ ਆਉਂਦਾ ਹੈ ਵੀ ਇਹਦੇ ਵਿੱਚ ਕੋਈ ਗੜਬੜ ਆ। ਵੀ ਉਹਨੇ ਕਿਹਾ ਵੀ 2 ਦਿਨ 3 ਇਹ ਫਿਲਮ ਰਹੂਗੀ, ਉਦੋਂ ਬਾਅਦ ਇਹ ਫਿਲਮ ਹਟ ਜਾਏਗੀ। ಇನ್ನು ಮಾನವ ಹಕ್ಕುಗಳ ಹೋರಾಟಗಾರರ ಮತ್ತು ಈ ಸಿನಿಮಾ ತಂಡದ ವಾದ ಏನಂದ್ರೆ, ಇದು ನಿಜವಾದ ಕತೆ, ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ಆಗಿದೆ, CBI ತನಿಖೆಯಾಗಿದೆ, ಹಲವರಿಗೆ ಶಿಕ್ಷೆಯೂ ಆಗಿದೆ, ಹಲವರು ತಪ್ಪಿತಸ್ಥರು ಅನ್ನುವಂತಹ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಷ್ಟೆಲ್ಲ ದಾಖಲೆಗಳು ಇರುವ ಸಂದರ್ಭದ ಹೊರತಾಗಿಯೂ ಅದನ್ನು ಸಿನಿಮಾ ಯಾಕೆ ಮಾಡಬಾರದು, ಅದರ ಕಥೆಯನ್ನ ಯಾಕೆ ಸಿನಿಮಾ ಮಾದರಿಯಲ್ಲಿ ಜನರಿಗೆ ಕೊಡಬಾರದು ಅನ್ನುವ ಪ್ರಶ್ನೆಯನ್ನು ಕೂಡ ಹೇಳ್ತಾರೆ. ನಟ ದಿಲ್ಜಿತ್ ದೋಸಾಂಜ್ ಕೂಡ ಅವರು ಈ ಬಗ್ಗೆ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಪಂಜಾಬ್ ಜನರಿಗೆ, ಯುವಕರಿಗೆ ಏನಾಯಿತೋ ಅದೇ ಒಂದು ಕೃತ್ಯ, ಅದೇ ಒಂದು ಪರಿಣಾಮ ಈ ಸಿನಿಮಾದ ಮೇಲೆ ಕೂಡ ಆಗಿದೆ ಅನ್ನುವಂತಹ ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. बहुत तसल्ली है, फिल्म लोगों तक पहुंच गई है। ग्रेट। हाँ जी बस आही सी जी गल। मैं नहीं देखी मूवी हले भाई, कोई नहीं भाई, तुसी नहीं देखी तो कोई चक्कर नहीं। बहुत सारे लोगों को हुण डाउनलोडेड है मूवी। आई नो बहुत सारे लोग सोचते सी संडे फैमिली ना देखांगे, मैनू सीगा मंडे शायद डिलीट होगी जो सारा कुछ खुलूगा, पर संडे शाम ਨੂੰ ਹੋ ਗਏ, ਚਲੋ ਕੋਈ ਨਹੀਂ। ਪਰ ਇਹ ਪਤਾ ਹੀ ਸੀ, ਐਕਸਪੈਕਟਡ ਸੀ ਇਹ ਭਾਜੀ।
ਭਾਈ ਸੀਡੀ ਬਣਾ ਕੇ ਰੱਖ ਲਈ ਮੈਂ ਤਾਂ ਬਸ। ਥੈਂਕ ਯੂ ਬਾਈ, ਥੈਂਕ ਯੂ, ਬਹੁਤ ਬਹੁਤ ਧੰਨਵਾਦ ਬਾਈ। ਤਾਂ ਹੀ ਮੈਂ ਕੱਲ ਇਸ਼ਾਰਾ ਕੀਤਾ ਸੀ ਬਾਈ ਵੀ ਇਹ ਉੜ ਸਕਦੀ ਹੈ ਫਿਲਮ, ਕਿਉਂਕਿ ਇਹ ਪਤਾ ਹੀ ਸੀ, ਐਕਸਪੈਕਟਡ ਸੀ। ਘਰ ਪਹੁੰਚ ਚੁੱਕੀ ਹੈ ਭਾਈ ਫਿਲਮ। ਯੈਸ, ਘਰ ਅੱਜ ಜಸ್ವಂತ್ ಸಿಂಗ್ ಖಾಲ್ರಾ ਦੀ ਗੱਲ ਹੋ ਰਹੀ ਹੈ। ಈ ಸಿನಿಮಾ ಈಗ ರಾಜಕೀಯ ಜಿದ್ದು ಮತ್ತು ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಬಿಜೆಪಿ ನಾಯಕರು ಓಪನ್ ಆಗಿ ಎಲ್ಲಿ ಹೇಳದೆ ಹೊರತಾಗಿಯೂ ಅವರ ಪಂಜಾಬಲ್ಲಿ ಅವರ ದೋಸ್ತಿ ಪಕ್ಷವಾಗಿರುವಂತಹ ಶಿರೋಮಣಿ ಅಕಾಲಿ ದಳ ಪಕ್ಷದ ನಾಯಕರಾಗಿರುವಂತಹ ಸುಖ್ಬೀರ್ ಸಿಂಗ್ ಬಾದಲ್ ಅವರು ಈ ಸಿನಿಮಾವನ್ನ ಬ್ಯಾನ್ ಮಾಡಿರೋ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅಲ್ಲಿನ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಅಂತಲೂ ಕೂಡ ಇದೆ, ಅವರು ಕೂಡ ಸರ್ಕಾರ ಈ ರೀತಿ ಮಾಡೋದು ಸರಿಯಲ್ಲ, ಪಂಜಾಬ್ನ ಕಷ್ಟಗಳು, ಅಲ್ಲಿನ ಜನರು ಪಟ್ಟಿರೋ ಕಷ್ಟವನ್ನು ಎಲ್ಲರೂ ನೋಡಬೇಕಾಗಿತ್ತು, ಅದಕ್ಕೆ ಸರ್ಕಾರ ಅವಕಾಶ ಕೊಡಬೇಕಾಗಿತ್ತು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರ, ಈ ಸಿನಿಮಾ ಯಾಕೆ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಭಿನ್ನ ಮತ್ತು ಸರ್ಕಾರ ಇದನ್ನ ಬ್ಯಾನ್ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಸಿನಿಮಾ ಕೇವಲ ಕಾಲ್ಪನಿಕ ಕಥೆ ಅಥವಾ ಇನ್ಯಾವುದೋ ಪ್ರೇರಕ ಕಥೆಯಿಂದ ಆಗಿರುವಂಥದ್ದಲ್ಲ. ಒಬ್ಬ ವ್ಯಕ್ತಿಯ ಅಂದ್ರೆ ಮಾನವ ಹಕ್ಕು ಹೋರಾಟಗಾರನ ನಿಜ ಜೀವನವನ್ನ ಆಧರಿಸಿ ಮಾಡಿರುವ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗಿಯೂ ಅದು ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗುತ್ತೆ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಅದು ಚರ್ಚೆಗೆ ಒಳಪಡುವ ಸಾಧ್ಯತೆಗಳಿದ್ದಾವೆ. ಇಂಥ ವಿಚಾರಗಳು ಬಂದಾಗ ರಾಷ್ಟ್ರೀಯ ಭದ್ರತೆಗೆ ಅದು ಸವಾಲೊಡ್ಡುವುದು ಅಂತೂ ಖಂಡಿತ. ಹೀಗಾಗಿ ಸಿನಿಮಾವನ್ನ ಬ್ಯಾನ್ ಮಾಡಲೇಬೇಕಾಯಿತು ಅನ್ನುವಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ವೀಕ್ಷಕರಿಗೆ ಕೊನೆಯದಾಗಿ ನಾವು ಹೇಳೋದಾದ್ರೆ, ಈ ರೀತಿಯ ಸಿನಿಮಾವನ್ನ ಭಾರತದಲ್ಲಿ ಮಾಡೋದು ತಪ್ಪ. ಸರ್ಕಾರ ತನ್ನ ಒಂದು ಅಧಿಕಾರವನ್ನ ಸಿನಿಮಾದ ಮೇಲೆ ಪ್ರಯೋಗಿಸ್ತಾ ಇದೆಯಾ? ಮಾನವ ಹಕ್ಕುಗಳ ಹೋರಾಟದ ಮೇಲೆ ಇನ್ನೂ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಹೊರತುಪಡಿಸ್ತಿದೆಯಾ? ಕಲೆ ಮತ್ತು ಸಾಹಿತ್ಯದಲ್ಲಿ ಸರ್ಕಾರ ತನ್ನ ಒಂದು ವ್ಯಾಪ್ತಿಯನ್ನು ಮೀರಿ ಅಲ್ಲಿಗೆ ಬಂದು ಆ ಒಂದು ಕಲೆ ಮತ್ತು ಸಾಹಿತ್ಯವನ್ನು ನಿಲ್ಲಿಸುವ ಕೆಲಸ ಮಾಡ್ತಿದೆ ಅನ್ನುವಂಥ ಚರ್ಚೆ ನಡೀತಾನೆ ಇದೆ. ಆ ಚರ್ಚೆ ಎಲ್ಲಿಗೆ ಕೊನೆ ಆಗ್ಬೋದು ಅನ್ನುವಂಥದ್ದೇ ನಮ್ಮ ಇವತ್ತು ಚರ್ಚೆಗೆ ಉತ್ತರ ಅನಿಸಬಹುದು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಆಗಿತ್ತು. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೇವೆ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.